ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಈ ಒಂದು ವ್ಲಾಗ್ ಬಂದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಫ್ರೈಡೇ ಮಾರ್ನಿಂಗು ಮನೆಯೆಲ್ಲ ಅಮ್ಮ ಕ್ಲೀನ್ ಮಾಡಿಕೊಟ್ರು. ನಾನು ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ದೇವ್ರದ್ದು ಹಳೆ ಹೂವೆಲ್ಲ ತೆಗೆದು ಹೊಸ ಹೂವೆಲ್ಲ ಹಾಕ್ತಾಯಿದ್ದೆ. ನಿನ್ನೆ ಅಜ್ಜಿ ತಾತ ಮನೆಗೆ ಹೋಗಿದ್ವಲ್ವ, ಅಲ್ಲಿ ದಾಸವಾಳ ಹೂವು ಕಿತ್ಕೊಂಡು ಬಂದಿದ್ವಿ. ನನಗೆ ದಾಸವಾಳ ಹೂವು ಅಂದರೆ ತುಂಬ ಇಷ್ಟ ಪೂಜೆ ಮಾಡೋಕ್ಕೆ. ಸೊ ದಾಸವಾಳ ಹೂವು ಇದ್ದಿದ್ದರಿಂದ ಅಮ್ಮ ನಾನೇ ಪೂಜೆ ಮಾಡ್ತೀನಿ, ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಆ್ಯಂಡ್ ಫೈನಲಿ ದೀಪ ಎಲ್ಲ ಹಚ್ಚಿದೆ. ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಬೆಳಗಿ ಫೈನಲಿ ಈ ರೀತಿ ಕಾಣಿಸ್ತಾ ಇತ್ತು. ದಾಸವಾಳ ಹೂವು ಇಟ್ಟಾಗ ಏನೋ ಒಂಥರ ಫುಲ್ಲು ಲಕ್ಷಣ ಕಾಣಿಸ್ತಾ ಇರುತ್ತಲ್ವ. ನನಗೆ ಅನಿಸೋ ಪ್ರಕಾರ ನನಗೆ ದಾಸವಾಳ ಹೂವು ತುಂಬ ಇಷ್ಟ. ಹಾಗೆಲ್ಲ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಗಡೆ ಎಲ್ಲ ಹೋಗಿ ಹೊಸ್ಲಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ಮಂಗಳಾರತಿ ಬೆಳಗಿ ಬಂದೆ. ನೋಡೋಕ್ಕೆ ಲಾಸ್ಟು ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ, ಈ ರೀತಿ ಕಾಣಿಸ್ತಾ ಇತ್ತು. ದೀಪ ಎಲ್ಲ ಹಚ್ಚಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ. ಆ್ಯಂಡ್ ತಿರ್ಗಾ ಹೊರಗಡೆ ಹೋಗಿ ನೋಡಿದ್ರೆ ನಾಯಿ ಬಂದು ನಿಂತಿತ್ತು. ಒಂದು ಸ್ವಲ್ಪ ನಾಯಿಗೆ ಒಂಚೂರು ಕುಂಕುಮ ಹಚ್ಚೋಣ ಅಂತ ಹೇಳಿ ಕುಂಕುಮ ಹಚ್ತಿದ್ದೆ. ಅದು ಇಕ್ಕಿಸ್ಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ಹೆಂಗೋ ಮಾಡಿ ಕುಂಕುಮ ಕೂಡ ಇಟ್ಟೆ. ತಿರ್ಗಾ ಟಿಫನ್ ಮಾಡೋಣ ಅಂತ ಹೇಳಿ ಒಳಗೆ ಬಂದರೆ ಅಮ್ಮ ಇಲ್ಲಿ ಕಾಯಿ ಹೋಳಿಗೆ ಮಾಡ್ತಾಯಿದ್ರು. ಏನು ಸ್ಪೆಷಲ್ ಅಂದರೆ ಏನೂ ಸ್ಪೆಷಲ್ ಇಲ್ಲ ಇವತ್ತು. ಬಟ್ ಊರಿಗೆ ಹೋಗಿ ಬಂದಿದ್ದೀವಲ್ವ, ಕಾಯಿ ಇತ್ತು. ಒಂದು ಸ್ವಲ್ಪ ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳಿ ಕಾಯಿ ಏನೋ ಹೂರ್ಣ ಅಂತ ಹೇಳ್ತಾರಲ್ವ, ಸ್ವೀಟ್, ಅದನ್ನು ಮಾಡ್ತಾಯಿದ್ರು. ಇಲ್ಲಿ ಇತ್ತ ಕಡೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ರು ಟಿಫನ್ನಿಗೆ. ಇನ್ನೂ ಟಿಫನ್ ತಿಂದಿರಲಿಲ್ಲ. ಸೊ ಟಿಫನ್ ಎಲ್ಲ ತಿಂದ್ಕೊಂಡು ಮಳೆ ಸ್ಟಾರ್ಟ್ ಆಯಿತು. ಹೋಗಿ ಟೆರೆಸಲ್ಲಿ ಬಟ್ಟೆ ಎತ್ಕೊಂಡು ಬಂದ್ವಿ. ಬಟ್ಟೆ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಅಮ್ಮ ಹೋಳ್ಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಕಾಯಿ ಒಬ್ಬಟ್ಟು ಇದು ತುಂಬ ಟೇಸ್ಟಿಯಾಗಿತ್ತು, ಸ್ವೀಟಾಗಿತ್ತು. ತುಪ್ಪ ಹಾಕ್ಕೊಂಡು ತಿಂದ್ವಿ ನಾನು ಮತ್ತು ಅಮ್ಮ ಇಬ್ಬರು ಕೂಡ. ತುಂಬ ಟೇಸ್ಟ್ಫುಲ್ಲಾಗಿತ್ತು. ಏನೂ ಸ್ಪೆಷಲ್ ಇಲ್ಲ, ಬಟ್ ಸುಮ್ಮನೆ ಹಂಗೆ ಮಾಡಿದರು. ಎರಡು ಕಾಯಿ ಒಡೆದು ಮಾಡಿದರು. ಮತ್ತು ಇನ್ನು ನಮ್ಮ ತಾತನೂ ಬಂದರು. ತಾತಂಗೂ ಒಬ್ಬಟ್ಟು ಹಾಕ್ಕೊಟ್ವಿ. ತಾತನೂ ಒಬ್ಬಟ್ಟು ತಿಂದು ಊರಿಗೆ ಒಂದು ಸ್ವಲ್ಪ ಹಾಕ್ಕೊಟ್ಟು ಕಳಿಸಿದ್ವಿ. ಅಜ್ಜಿಗೆ, ಅಕ್ಕಂಗೆ ಎಲ್ಲ ತಗೊಂಡು ಹೊರಟ್ರು. ಇನ್ನು ಸಂಜೆ ವ್ಲಾಗು ಇದು. ಫುಲ್ಲು ನೋಡಿ, ನಮ್ಮ ಕಬೋರ್ಡ್ ಫುಲ್ಲು ಮೆಸ್ಸಿಯಾಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು. ನನಗೆ ತೋರ್ಸೋಕ್ಕೆ ಒಂಥರ ಅನ್ನಿಸ್ತಿದೆ. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅಮ್ಮ ಕೂತ್ಕೊಂಡು ಸಂಜೆ 7 o'clock
ಫಸ್ಟು ನನ್ನ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನನ್ನದೇ ಜಾಸ್ತಿ ಬಟ್ಟೆ, ಫುಲ್ಲು ಹೆಂಗೆ ಬೇಕೋ ಹಂಗೆ ತುರುಕ್ಬಿಟ್ಟಿದ್ದೆ. ಅಮ್ಮ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಡ್ತಾಯಿದ್ರು. ಸೊ ಫೈನಲಿ ಈ ರೀತಿ ಕಾಣಿಸ್ತಿತ್ತು. ಎಲ್ಲ 3 ಸ್ಟೆಪ್ಪು ಜೋಡಿಸಿ ಸ್ಯಾರಿ ಎಲ್ಲ ಮಡಚಿ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇದು ಟಿಫನ್ಗೆ ನಮ್ಮಮ್ಮ ಮಾರ್ನಿಂಗೇ ಟೊಮೆಟೊ ಬಾತ್ ಮಾಡಿದರು. ಟೊಮೆಟೊ ಬಾತಿಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಹೆಂಗೋ ಟಿಫನ್ನು ಕೂಡ ಆಯಿತು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇದು ಸೊಸೈಟಿ ಅಕ್ಕಿಯಲ್ಲೇ ಮಾಡಿದಂತಹ ರೈಸ್ ಬಾತು ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ಊರಿಂದ ಗೆಣಸು ತಂದಿದ್ವಿ ಅಲ್ವಾ, ಮರಗೆಣಸು, ಅದನ್ನು ಬೇಯಿಸೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೆ ನಾನೇ. ಅದ್ರ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲಿಂದ ಬೇಯಿಸೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಹೋಗಿ ನೋಡ್ತಾ ಇರ್ಬೋದು ನೀವು, ಗೆಣಸು ತುಂಬ ಚೆನ್ನಾಗಿ ಬಾಯ್ಲ್ ಆಗಿತ್ತು. ಬಾಯ್ಲ್ ಆದಮೇಲೆ ನಾನು ಒಂದು ಸ್ವಲ್ಪ ಚಟ್ನಿ ಮತ್ತು ಉಪ್ಪಿನಕಾಯಿ ಜೊತೆ ಸ್ವಲ್ಪ ತಿಂದೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ಫುಲ್ಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಊರಿಂದ ಪರಂಗಿ ಹಣ್ಣು ತಂದಿದ್ವಿ ಅಲ್ವಾ, ಪರಂಗಿ ಹಣ್ಣು ಕಟ್ ಮಾಡಿ ತಿನ್ನೋಣ ಅಂತ ಹೇಳಿ ಪರಂಗಿ ಹಣ್ಣು ಕಟ್ ಮಾಡ್ತಾಯಿದ್ದೆ. ಪರಂಗಿ ಹಣ್ಣಿನ ಅಷ್ಟು ಚೆನ್ನಾಗಿತ್ತು ಅಂತ ಏನು ಹೇಳಲ್ಲ, ಒಂದು ಸ್ವಲ್ಪ ಸ್ವೀಟ್ ಕಡಿಮೆನೇ ಇತ್ತು. ಸರಿ ಆಯಿತು ಅಂತ ತಿಂದು ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ವಿ. ಪಪ್ಪಾಯ ಏನು ಹೇಳ್ಕೊಳೋವಷ್ಟೇನು ಚೆನ್ನಾಗಿರಲಿಲ್ಲ. ಸರಿ ಆಯಿತು ಅಂತ ಒಂದು ಪೀಸ್ ತಿಂದು ಫ್ರಿಜ್ಜಲ್ಲಿಟ್ಟೆ. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.